ಹಾಯ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ರಾ, ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಿಂದು. ಇವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡೋದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ. ಇದಕ್ಕೆ ಹಾಕೊಂಬಿಟ್ಟೆ, ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗೋಗಿದೆ. ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, 1.5 ಇಂಚಷ್ಟು ಶುಂಠಿ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಮತ್ತು ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಇಲ್ಲಿ 2 ಲವಂಗನ ಇಲ್ಲಿ ರುಬ್ಬಕ್ಕೆ ಹಾಕೊತಿದ್ದೀನಿ. ಇವಾಗ ಇದೇನು ಹಾಕ್ಕೊಂಡಿದ್ದೀವಲ್ಲ, ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಗ್ರೀನ್ ಕಲರ್ ಮಸಾಲ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ರೆಡ್ ಕಲರ್ ಮಸಾಲ ಬೇಕು ಅಂದರೆ ಈ ಥರ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಮಾಮೂಲಿ ಖಾರದ ಪುಡಿ ಹಾಕ್ಕೊಂಡ್ರೆ ನಿಮಗೆ ರೆಡ್ ಕಲರ್ ಆಗಿ ಮಸಾಲ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಟೊಮೊಟೊನ ತೊಗೊಂಡಿದ್ದೀನಿ. ಇದನ್ನು ಕೂಡ ಏನು ಮಸಾಲೆಗೆ ಹುರ್ಕೊತಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ನೀವು ಒಂದ್ಸರಿ ಈ ಥರ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಈಗ ಹುರಿದಿದ್ದೆಲ್ಲ ಆಯಿತು. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಈಗ ಒಂದು ಚಿಕ್ಕ ಜಾರಿಗೆ ಒಂದು 5ರಿಂದ 6 ಪೀಸಷ್ಟು ಹಸಿ ತೆಂಗಿನಕಾಯಿನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಾಕಿದ್ರೆ ಪೂರ್ತಿ ಪೇಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಈಗ ಫ್ರೈ ಮಾಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಚಿಕ್ಕ ಬಂಚಷ್ಟು, ಅಂದರೆ ಒಂದು ಚಿಕ್ಕ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ನಾನೊಂದು ಅರ್ಧ ಕೆಜಿಗಿಂತ ಕಡಿಮೆ ಚಿಕನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಬೋನ್ ಇರೋದನ್ನು ತಗೊಳ್ಳಿ, ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಎಕ್ಸ್ಟ್ರಾ ಲಿವರು ಮತ್ತು ಗುಂಡಿಗೆಕಾಯಿ ಇತ್ತು, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು, ಚಿಕನ್ನು ತೊಳ್ಕೊಂಡಿದ್ದಾಯಿತು. ಇವಾಗ ಗ್ರೇವಿ ಮಾಡೋದು ನೋಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಚಕ್ಕೆ, ಒಂದು ಲವಂಗ, ಒಂದು ಏಲಕ್ಕಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ನಾನು ಡೈರೆಕ್ಟಾಗಿ ಆಯಿಲ್ಗೆ ಹಾಕ್ಕೊತೀನಿ. ಮತ್ತು ಇದಕ್ಕೆ ಒಂದು ಚಿಕ್ಕ ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನ ನಾನು ರುಬ್ಬಿಲ್ಲ, ಈಗ ಒಗ್ಗರಣೆಗೆ ಡೈರೆಕ್ಟಾಗಿ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಪುದೀನ ಸೊಪ್ಪು ಆಯಿಲ್ಗೆ ಹಾಕ್ಕೊಂಡು ಚೆನ್ನಾಗಿ, ಅಂದರೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಿ ಬರಬೇಕು, ಈ ರೀತಿ ಬರೋವರೆಗೂ ಸ್ವಲ್ಪ ಪೇಷನ್ಸಿಂದ ಫ್ರೈ ಮಾಡಿಕೊಂಡು ಆಮೇಲೆ ಏನು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಚಿಕನ್ನ ನಾನಿಲ್ಲಿ ಹಾಕೊತಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಬರೀ ಗುಂಡಿಗೆಕಾಯಿನ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಈಲಿನ ಕೊನೆಗೆ ಹಾಕ್ಕೊತೀನಿ, ಅಂದರೆ ಗ್ರೇವಿ ಇನ್ನೇನು ಮಸಾಲ ಹಾಕೊಂಡ್ಮೇಲೆ ಹಾಕ್ಕೊತೀನಿ. ಆಗ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗಲ್ಲ, ಕಲರ್ ಚೇಂಜ್ ಆಗಿಬಿಡುತ್ತೆ. ಇಲ್ಲಾಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚಿಕನ್ನು ಎಣ್ಣೆ ಬಿಡೋವರೆಗೂ, ನೀರು ಇಂಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಇಲ್ಲಿ ಗ್ರೇವಿ ಬರುತ್ತೆ. ಇದಕ್ಕೊಂದು 1/4 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಅರ್ಶಿನದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು ಚಿಕನ್ ಎಷ್ಟು ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಆಗಿ ಎಣ್ಣೆ ಬಿಟ್ಟಿದೆ ಅಂತ. ಇವಾಗ ಇದಕ್ಕೆ ಡ್ರೈ ಸ್ಪೈಸಸ್ ಹಾಕೊಂಬಿಡೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರದ ಅನುಗುಣವಾಗಿ ನೋಡಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ನಾವು ಮನೇಲೇ ಮಾಡ್ಕೊಂಡಿರೋಂತಹ ಬ್ಯಾಡಗೆ ಮೆಣಸಿನ್ಕಾಯಿ ಪೌಡರ್, ಅದಕ್ಕೋಸ್ಕರ ಅಷ್ಟು ಖಾರ ಇಲ್ಲ, ಕಲರ್ ಮಾತ್ರ ಸಖತ್ತಾಗಿ ಬರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಪಿಂಚಷ್ಟು ಕಸೂರಿ ಮೇಥಿನ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಅರ್ಶಿನದ ಪುಡಿ, ಕಸೂರಿ ಮೇಥಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗೇನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಇದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ಮಸಾಲ ಫುಲ್ಲು ಚಿಕನ್ಗೆಲ್ಲ ಬೆಂಡಾಗೋ ಹಂಗಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವೆಲ್ಲ ಹುರಿದು ಫ್ರೈ ಮಾಡಿರೋದ್ರಿಂದ. ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಕೂಡ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ತಿಕ್ನೆಸ್ಸಿಗೆ ಬೇಕೋ ಅಷ್ಟು ನೀರಿಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗ್ರೇವಿ ತಿಕ್ಕಾಗಿರೋದ್ರಿಂದ ನಾನು ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಒಂದು ಕುದಿ ಬಂದಮೇಲೆ ಏನು ಲಿವರ್ ತೊಳೆದಿಟ್ಕೊಂಡಿದ್ವಲ್ಲ ಆ ಲಿವರ್ನ ಕೂಡ ಇವಾಗ ಈ ಟೈಮಲ್ಲಿ ಸೇರಿಸ್ಕೋಬೇಕು.
ಸ್ವಲ್ಪ ಹಾಗೆ ಲೈಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ 10 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಿಂಪಲ್ ಆದ ಸೂಪರ್ ಆದ ಚಿಕನ್ ಗ್ರೇವಿ ರೆಡಿಯಾಗಿರುತ್ತೆ. ನೋಡ್ತಿರ್ಬೋದು, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ ಚಪಾತಿ, ಪೂರಿ, ದೋಸೆಗೆ ಎಲ್ಲದಕ್ಕೂ ಸರ್ವ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿ ಯು ದಿ ನೆಕ್ಸ್ಟ್ ಬ್ಲಾಗ್. ಬಾಯ್.